ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಎಷ್ಟೇ ಧೈರ್ಯ ನಿನ್ಗೆ? ನನ್ ರೂಮ್ ವರ್ಗೂ ಬರೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅಕ್ಕ ದಯವಿಟ್ಟು ನನ್ನ ಮಾತು ಕೇಳಿ. ಇದ್ರ ಮೇಲೆ ನಾನು ಯಾವತ್ತೂ ಆಸೆ ಪಟ್ಟೋಳಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಪಡೆಯೋ ಯೋಗ್ಯತೆ ಅರ್ಹತೆ ಎರಡೂ ನನಗಿಲ್ಲ ಅಕ್ಕ. ಇದು ನಿಮಗೆ ಸೇರ್ಬೇಕಾಗಿರೋದು, ತಗೊಳ್ಳಿ. ಆಗಿರೋ ಕಾಯ ಮೇಲೆ ಬರೀ ಇಳಿಯೋದಕ್ ಬಂದಿದ್ಯಾ? ಅಯ್ಯೋ ದೇವ್ರೆ, ನಿಜವಾಗ್ಲೂ ಇಲ್ಲ ಅಕ್ಕ, ದೇವ್ರ ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಇದ್ರ ಮೇಲೆ ಯಾವುದೇ ರೀತಿ ಆಸೆ ನನಗಿಲ್ಲ. ಇದು ನಿಮಗೆ ಸೇರ್ಬೇಕಾಗಿರೋದಕ್ಕ. ಯಾವ ರೀತಿಯಿಂದ ನೋಡಿದ್ರು ನಾನು ನಿಮ್ಗೆ ಸರಿಸಾಟಿನೇ ಅಲ್ಲ. ನೀವು ಆಕಾಶ, ನಾನು ಭೂಮಿ. ದಯವಿಟ್ಟು ಇದನ್ನು ತಗೊಳ್ಳಿ ಅಕ್ಕ. ಮುಚ್ಚ ಬಾಯ್! ಮಾತಲ್ಲೇ ವ್ಯಂಗ್ಯ ಮಾಡ್ತಿದ್ಯಾ? ಚುಚ್ಚು ಮಾತಾಡ್ತಿದ್ಯಾ? ಯಾಕೆ ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ದುರಹಂಕಾರ ಅಲ್ವಾ? ಅದಕ್ಕೆ ನನ್ ರೂಮ್ ವರ್ಗೂ ಬರೋ ಧೈರ್ಯ ಮಾಡಿದ್ಯಾ ನೀನು? ಅಯ್ಯೋ ಅಕ್ಕ, ಯಾಕೆ ಹೀಗೆ ತಪ್ಪು ತಿಳ್ಕೊತಿದ್ದೀರಾ? ಸತ್ಯವಾಗ್ಲೂ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಬೇಕಿದ್ರೆ ಒಂದೆರಡು ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟು ನಿಮ್ ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಕ್ಕ. ನೋಡಿ, ನೀವು ಯಾರ ಮೇಲೂ ಕೋಪ ಮಾಡ್ಕೋಬೇಡಿ, ಯಾರ ಮೇಲೂ ಬೇಜಾರು ಮಾಡ್ಕೋಬೇಡಿ. ಇದು ನೀವೇ ಇಟ್ಕೊಳ್ಳಿ. ನಡೆದಿದ್ದೆಲ್ಲ ಒಂದು ಕೆಟ್ಟ ಘಟನೆ ಅಂತ ಮರ್ತು ಬಿಡೋಣ. ಶಟ್ ಅಪ್! ಶಟ್ ಅಪ್! ಇದು ನನಗಾಗ್ತಿರೋ ಎರಡನೇ ಅವಮಾನ. ನನಗೆ ರಸ್ತೆಯಲ್ಲಿ ನೀನು ಮಾಡಿದ್ದು ಮೊದಲನೇ ಅವಮಾನ, ಇವತ್ತಾಗಿದ್ದು ಎರಡನೇ ಅವಮಾನ. ನೋಡು, ನಾನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ನಾನು ಏನಾದ್ರೂ ಮಾಡೋದಕ್ಕಿಂತ ಮೊದಲು ರೂಮಿಂದ ಆಚೆ ಹೋಗು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನೋಡಿ, ಯಾರ ಮೇಲೂ ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ ಇದನ್ನ, ಇದು ನಿಮ್ಗೆ ಸೇರ್ಬೇಕಾಗಿರೋದಕ್ಕ. ಆಚೆ ಹೋಗ್ತ್ಯಾ ಇಲ್ಲ ನಿನ್ನ ಸಾಯಿಸ್ಬಿಡ್ಲಾ? ಅಕ್ಕ ದಯವಿಟ್ಟು ನೋಡು, ನೀನ್ ಸಾಯಿಸಿದ್ರು ನನ್ ಕೋಪ ಕಡಿಮೆ ಆಗಲ್ಲ ಕಣೆ. ಹೋಗು ಆಚೆ. ಅಕ್ಕ ಆಚೆ ಹೋಗು. ಒಂದ್ 2 ನಿಮಿಷ ನನ್ನ ಆಚೆ ಹೋಗು ಅಂದೆ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಹೋಗ್ತೀಯಾ ಇಲ್ವಾ? ಅಕ್ಕ ಕೋಪ ಕಡಿಮೆ ಮಾಡ್ಕೊಳ್ಳಿ. ಹೋಗು ಅಕ್ಕ, ದಯವಿಟ್ಟು ಆಚೆ ಹೋಗು. ಒಂದ್ 2 ನಿಮಿಷ ನನ್ನ ಮಾತು. ಅಕ್ಕ ಅಕ್ಕ, ಒಂದ್ ನಿಮಿಷ ಬಾಗ್ಲು ತೆಗೀರಿ ಅಕ್ಕ. ನಿಮ್ದು ಅಮ್ಮಯ್ಯ ಅಂತೀನಿ. ಇಷ್ಟೊಂದು ಕೋಪ ಮಾಡ್ಕೋಬೇಡಿ ಅಕ್ಕ. ಒಂದ್ ನಿಮಿಷ ತೆಗೀರಿ ಅಕ್ಕ. ಅವಾಗ್ಲಿಂದ ಏನೋ ಮಾತಾಡಬೇಕು ಅಂತ ಕರೆಸಿ ಸುಮ್ಮನೆ ಇದ್ದಿರಲ್ಲ. ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋದು ಅಂದ್ರೆ ಖುಷಿನಾ? ಅಕ್ಕ ಒಂದು ನಿರ್ಧಾರ ಮಾಡಿದ್ದಾಳೆ. ಆ ನಿರ್ಧಾರ ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಓ ಅದಾ? ಇನ್ ಕೇಸ್ ಏನಾದರೂ ಆಸ್ತಿ ಡಿವೈಡ್ ಆದರೆ ನಾನು ಅಣ್ಣಂದರ ಗಾರ್ಡಿಯನ್ಶಿಪ್ಪಲ್ಲಿ ಇರ್ತೀನಿ. ನನಗೆ ಜವಾಬ್ದಾರಿ ಬಂದ್ಮೇಲೆ ಆಸ್ತಿ ನನಗೆ ಸಿಗುತ್ತೆ. ಕರೆಕ್ಟಾ? ನಿಮಗೆ ವಿಷಯ ಯಾರು ಹೇಳಿದ್ದು? ಅದೊಂದು ದೊಡ್ಡ ಕತೆ ರೀ, ಅದನ್ನು ಬಿಡಿ. ಆ್ಯಕ್ಚುಲಿ ಇದು ಅಪ್ಪ ಅಮ್ಮ ಅದಕ್ಕೆ ಅಂದ್ರೆ ನಾನು ಟೆಸ್ಟ್ ಮಾಡಕ್ಕೆ ಮಾಡ್ತಿರೋ ಡ್ರಾಮಾ ರೀ. ಬಟ್ ನೀವು ಹೇಳಿದಾಗೆ ಅದಕ್ಕೆ ಕಂಡೀಷನ್ಸಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಏನ್ ಹೇಳ್ತಿದ್ದೀರಾ ಸುಭಾಷ್? ಬಾವನ್ಗೆ ದೊಡ್ಡವನ್ಗೆ ಅಷ್ಟು ಸಲೀಸಾಗಿ ಆಸ್ತಿ ಸಿಗ್ತಾ ಇದೆ. ಅದೇ ಆಸ್ತಿ ನಿಮಗೆ ಸಿಗ್ಬೇಕು ಅಂದ್ರೆ ಯಾಕೆ 10 ಕಂಡೀಷನ್ಗಳು? ಇದು ನಿಮ್ಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ನಿಮ್ ಪಾಲಿಗೆ ಏನ್ ಭಾಗ ಬರ್ಬೇಕು ಅದ್ ನಿಮಗ್ ಬರ್ಬೇಕಲ್ವಾ? ಅದಕ್ಕೆ ಯಾವ ಕಂಡೀಷನ್ಗಳನ್ನೆಲ್ಲ ಹಾಕ್ಬೇಕು? ರಾಜಿ ಅವರೇ, ನಿಮಗೆ ಬರೀ ಕಂಡೀಷನ್ಸ್ ಕಾಣಿಸ್ತಾ ಇದೆ, ಆದರೆ ನನಗೆ ಕಂಡೀಷನ್ ಹಿಂದೆ ಇರೋ ಉದ್ದೇಶನೂ ಕಾಣಿಸ್ತಾ ಇದೆ. ಏನು ಉದ್ದೇಶ? ನೋಡಿ, ನಾನು ಇಲ್ಲಿವರೆಗೂ ಕೇರ್ಲೆಸ್ ಆಗೇ ಬೆಳೆದಿರೋನು. ನಾನು ಯಾವುದಕ್ಕೂ ಕೇರ್ ಮಾಡಿಲ್ಲ. ಈಗಲೂ ನಂಗೆ ಆ ಗುಣ ಸ್ವಲ್ಪ ಇದೆ. ಈಗ ಈ ಕಂಡೀಷನಿಂದ ನಾನು ಏನಾಗ್ತೀನಿ ಹೇಳಿ? ಲೈಫ್ನ ಸೀರಿಯಸ್ ಆಗಿ ತಗೋತೀನಿ, ಕಷ್ಟಪಟ್ಟು ದುಡಿತೀನಿ. ಇದೇ ರೀ ಅದಕ್ಕೆ ಉದ್ದೇಶ. ಆಗ ನಾನು ಮೆಚೂರ್ಡಾಗಿ ಬಿಹೇವ್ ಮಾಡ್ತೀನಿ, ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತೀನಿ, ಕಷ್ಟಪಟ್ಟು ದುಡಿತೀನಿ ಅಂತ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಸರಿಯಾಗಿ ಇದೆ ಅಲ್ವಾ? ನನ್ನ ಆಸ್ತಿ ನನಗೆ ಬೇಕು ಅಂದರೆ ನಾನು ಪ್ರೂವ್ ಮಾಡ್ಕೋಬೇಕು. ಅದರಲ್ಲೇ ಏನು ತಪ್ಪಿದೆ? ಅದು ನಿಮ್ಮ ಅಣ್ಣಂದ್ರೆ ಡೈರೆಕ್ಟ್ ಆಗಿ ಸಿಗ್ತಿಲ್ವಾ? ಅವ್ರು ಆಲ್ರೆಡಿ ಪ್ರೂವ್ ಮಾಡಿದಾರಲ್ಲ. ಅವ್ರಿಗೆ ಲೈಫಲ್ಲಿ ಒಂದು ಗುರಿ ಇದೆ. ನನಗೇನು ಗುರಿ ಇದೆ? ನಾನು ಏನು ಪ್ರೂವ್ ಮಾಡಿದ್ದೀನಿ? ಇಲ್ಲಿವರೆಗೂ ನಾನು ಮಾಡಿರೋದೆಲ್ಲ ಬರೀ ಹಾಳೆ ಅಲ್ವಾ? ಹಾಗಲ್ಲ ಸುಭಾಷ್. ರಾಜಿ ಅವರೇ, ಅದಕ್ಕೆ ಏನು ಕಂಡೀಷನ್ಸ್ ಹಾಕಿದಾರೋ ಅದು ನಾನು ಒಳ್ಳೇದಕ್ಕೆ ಮಾಡಿರೋದು. ನನ್ನ ಲೈಫ್ನ ಸೀರಿಯಸ್ ಆಗಿ ತಗೋಬೇಕು, ಕಷ್ಟಪಟ್ಟು ದುಡಿಬೇಕು. ಹಾಗೆ ದುಡ್ದಾಗ್ಲೇ ಅಲ್ವಾ ನಾನು ನನಗೆ ಬರೋ ಆಸ್ತಿನ ಉಳಿಸಿ ಬೆಳೆಸೋಕ್ಕಾಗೋದು, ನಾನು ಲೈಫಲ್ಲಿ ಸೆಟ್ಲ್ ಆಗೋಕ್ಕಾಗೋದು. ಸಿಂಪಲ್ ಅಲ್ವಾ? ಯಾವುದೇ ನಮಗೆ ಸುಲಭವಾಗಿ ಸಿಕ್ಕಿದ್ರೆ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಅದೇ ಕಷ್ಟಪಟ್ಟು ಸಿಕ್ಕಿದಾಗ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಡ್ತೀವಲ್ವಾ? ನೀವು ಹೇಳಿರೋ ಪಾಯಿಂಟು ಸರಿಯಾಗೇ ಇದೆ. ಆದರೆ ನನ್ನ ಮೇಲೆ ನನಗೆ ಈಗ ಬೇಜಾರಾಗ್ತಿದೆ. ಯಾಕೆ? ಅಕ್ಕನ ನಿಮ್ಮಷ್ಟು ನಾನು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಲ್ಲ. ಅಕ್ಕ ಈ ವಿಷಯ ನಾನು ತಿಳಿಸಿ ಹೇಳಿದ್ಲು. ಆದರೂ ಅಕ್ಕಂದೇ ತಪ್ಪು ಅಂತ ನಾನೇ ವಾದ ಮಾಡಿದೆ. ಆದರೆ
ಅಕ್ಕ ನಿಮ್ಗೇನು ಹೇಳ್ದೆ ನೀವು ಅಕ್ಕನ ಮನಸ್ಸನ್ನ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್ ಸುಭಾಷ್. ರಾಜಿ ಅವರೇ, ಇನ್ನೊಂದು ಮಾತು, ಲಾಯರ್ಸು ಅವ್ರ ಕ್ಲೈಂಟ್ ಇನ್ಫಾರ್ಮೇಷನ್ನ ಯಾರ ಹತ್ರನೂ ಶೇರ್ ಮಾಡಬಾರ್ದು, ಅವ್ರ ಫ್ಯಾಮಿಲಿಯವ್ರ ಹತ್ರ ಕೂಡ. ಸೊ ನಿಮ್ಮ ಲಾಯರ್ ಎಥಿಕ್ಸ್ನ ಪ್ಲೀಸ್ ಬ್ರೇಕ್ ಮಾಡಬೇಡಿ, ಯಾರಿಗೋಸ್ಕರನೂ ಬ್ರೇಕ್ ಮಾಡಬೇಡಿ, ಓಕೆನಾ? ತಗೊಳ್ಳಿ ನಿಮ್ಮ ಬಳೆ. ನೀವು ನನಗೆ ಹೊಡೆದಾಗ ನಾನು ರೂಮಲ್ಲಿ ಬಿದ್ದಿರಬೇಕು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರೂಮಿಂದ ಆಚೆ ಹೋಗು, ಇಲ್ಲಾಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ನೀವು ನನ್ನ ಆಸೆ ಕನಸುಗಳನ್ನ ಈಡೇರಿಸೋ ದೇವತೆ. ಅದಕ್ಕೆ ನೀವು ಈ ಬಣ್ಣದ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನು ಮೊದಲಿನ ಸಾಧನ ಅಲ್ಲ. ಗೆಟ್ ಔಟ್. ಅದಕ್ಕೆ ನೀವು ನನ್ನ ಕತ್ತಿ ಹಿಡಿದು ಆಚೆ ತಳ್ಳಿದ್ರು ನಾನು ಹೋಗಲ್ಲ. ಅದಕ್ಕೆ ನೀವು ನನಗೆ ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲ. ಅದಕ್ಕೆ ಆದರೆ ನಾನು ನಿಮಗೆ ದ್ರೋಹ ಮಾಡ್ತಿದ್ದೀನಿ ಅಂದ್ರಲ್ಲ, ಅದು ತುಂಬ ಬೇಜಾರಾಗ್ತಿದೆ. ಅದಕ್ಕೆ ಪ್ಲೀಸ್, ಅದಕ್ಕೆ ನನ್ನ ಮೇಲಿರೋ ನಂಬಿಕೆನ ಕಳ್ಕೋಬೇಡಿ. ಅದಕ್ಕೆ ಪ್ಲೀಸ್ ತಗೊಳ್ಳಿ, ಬಳೆ ಹಾಕೊಳ್ಳಿ, ತಗೊಳ್ಳಿ. ಹಾಕಲ್ಲ. ಬಂಗಾರ, ಒಡವೆ, ಡಾಬು, ಮನೆ ಯಜಮಾನ್ಕೆ ಅಂತ ಸುಳುವಲ್ಲಿ ಸಿಕ್ಕಾಕೊಂಡು ನಾನು ಆಲ್ರೆಡಿ ನನ್ನ ಮರ್ಯಾದೆನ ಕಳ್ಕೊಂಡಿದ್ದೀನಿ. ನನ್ನನ್ನು ಈ ಮನೆಯಲ್ಲಿ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ ಅನ್ನೋದು ನನಗೆ ಅರ್ಥ ಆಗಿದೆ. ಸಿಗ್ಬೇಕು. ನಾನು ಕಳ್ಕೊಂಡಿರೋ ಮರ್ಯಾದೆ ನನಗೆ ವಾಪಸ್ ಸಿಗ್ಬೇಕು. ನನಗೆ ಅವಮಾನ ಮಾಡಿರೋರ್ಗೆ ಶಿಕ್ಷೆ ಆಗ್ಬೇಕು. ಆಗ ಈ ಬಳೆನ ತೊಡ್ತೀನಿ. ಹೌದಕ್ಕೆ ನಿಮಗೆ ಅವಮಾನ ಮಾಡ್ದೊಳಗೆ ಶಿಕ್ಷೆ ಆಗ್ಲೇಬೇಕು. ಆ ಶಿಕ್ಷೆನ ನಾನೇ ಕೊಡ್ತೀನಿ. ನನ್ನ ಮುಂದೆ ಅವಳನ್ನ ಬೈದು ನೀನು ಒಳ್ಳೆಯವಳು ಅನ್ನೋ ನಾಟಕ ಮಾಡಬೇಡ. ಈ ಮನೇಲಿ ನಿನ್ನಿಂದ ಹಿಡಿದು ಯಾರೂ ನಂಬಲ್ಲ. ಅದಕ್ಕೆ ನಿಮ್ ಕೈ ಮುಗ್ದು ಬೇಡ್ಕೋತೀನಿ. ಅದಕ್ಕೆ ನನ್ನ ನಂಬಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನಾನು ನಿಮ್ಮ ಪರವಾಗಿದ್ದೀನಿ ಅನ್ನೋದಕ್ಕೆ, ನಿಮ್ಮನ್ನ ನಂಬಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಅದನ್ನ ನಾನು ಮಾಡ್ತೀನಿ. ಆದ್ರೆ ಮೌನವಾಗಿ ಮಾತ್ರ ಇರಬೇಡಿ. ಅದಕ್ಕೆ ನಾನ್ ನಿನ್ನನ್ನು ನಂಬೇಕಲ್ವಾ? ಗೆಟ್ ಲಾಸ್ಟ್. ಗೊತ್ತಾಯ್ತು. ಅದಕ್ಕೆ ನಂಗೆ ಗೊತ್ತಾಯ್ತು. ನಿಮ್ ನಂಬಿಕೆನ ನಾನು ವಾಪಸ್ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅದಕ್ಕೆ ನೋಡ್ತಾ ಇರಿ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಅವಳನ್ನ ಅದೇನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅದಕ್ಕೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಬಿಡೋದಿಲ್ಲ. ಸುಮನ ಅವರೇ, ಎಲ್ಲಿ ಅಂತ ಹುಡ್ಕದ್ ನಿಮ್ಮನ್ನ? ಇಡೀ ಮನೆ ಹುಡ್ಕಾಡ್ತಾ ಇದೀನಿ. ನೀವು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ದೀರಾ. ಎಲೆಕ್ಷನ್ ಗೆದ್ದಿದ್ದೀರಾ, ಖುಷಿಯಾಗಿರ್ಬೇಕು. ನೀವ್ ಯಾಕೆ ಬೇಜಾರಾಗಿದ್ದೀರಾ? ಏನಾಯ್ತು? ಸಾಧನಕ್ಕ ತುಂಬಾ ನೊಂದ್ಕೊಂಡಿದ್ದಾರೆ ಸಾಹೇಬ್ರೆ. ನಾನು ಅವ್ರ ಜೊತೆ ಮಾತಾಡೋದಕ್ಕೆ ಹೋಗಿದ್ದೆ. ಅವರು ಇದೇ ನೀವು ಮಾಡ್ತಾ ಇರೋ ತಪ್ಪು. ಅವ್ರಿಗೆ ನಿಮ್ಮ ಮೇಲೆ ಕೋಪ ಅಂತ ಹೇಳ್ತೀರಾ. ನೀವು ಹೋಗಿ ಮಾತಾಡಿದ್ರೆ ಅವ್ರ ಕೋಪ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನೀವು ನೊಂದ್ಕೋಬೇಡಿ. 2 ದಿನದಲ್ಲೆಲ್ಲ ಸರಿ ಹೋಗುತ್ತೆ. ಸೋತಾಗ ಸ್ವಲ್ಪ ಮನ್ಸು ಭಾರ ಆಗಿರುತ್ತಲ್ವಾ, ಅದಕ್ಕಾಗಿ ರಿಯಾಕ್ಟ್ ಮಾಡಿರ್ತಾರೆ ಅಷ್ಟೇ. ಸಾಹೇಬ್ರೆ, ನಂಗೆ ಆ ಡಾಬ್ ಮೇಲೆ ಆಸೆನೇ ಇಲ್ಲ. ನಂಗೆ ಅದು ಬೇಡವೋ ಬೇಡ. ಬೇಡದೇ ಇರೋದನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಸಾಹೇಬ್ರೆ, ನೀವೇ ಒಂದ್ಸಲ ಮಾವನ ಹತ್ರ ಮಾತಾಡಿ ಅದನ್ನ ಸಾಧನಕ್ಕಂಗೆ ಕೊಟ್ಬಿಡಕ್ ಹೇಳಿ. ಅದನ್ನ ಹೊರೋಷ್ಟು ಶಕ್ತಿ ನನ್ಗಿಲ್ಲ ಸಾಹೇಬ್ರೆ. ನಾನು ಈ ಮನೆ ಸೊಸೆಯಾಗಿ ಭೂಮಿ ಮೇಲೆ ಇದ್ಬಿಡ್ತೀನಿ. ಈ ಡಾಬು ಅನ್ನೋ ರೆಕ್ಕೆ ಕಟ್ಕೊಂಡು ಹಾರಾಡೋ ಆಸೆ ನನಗಿಲ್ಲ. ದಯವಿಟ್ಟು ನೀವೇ ಒಂದ್ಸಲ ಮಾವನ ಹತ್ರ ಮಾತಾಡಿ. ಸುಮನ ಅವರೇ, ನಾನು ಎಲೆಕ್ಷನ್ ಗೆದ್ದು MLA ಆದ್ಮೇಲೆ ಆ MLA ಪಟ್ಟ ಬೇಡ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಹಾಗೆ ನೀವು ಹೇಳ್ತಾ ಇದ್ದೀರಾ. ಸಾಹೇಬ್ರೆ, ಅದಕ್ಕೂ ಇದಕ್ಕೂ ಹೋಲ್ಕೆನೇ ಇಲ್ಲ. ಯಾಕೆ ಹೋಲಿಕೆ ಇಲ್ಲ? ಮನೆಯವ್ರಿಗೆ ನಿಮ್ಮಲ್ಲಿ ನಂಬಿಕೆ ಇತ್ತು, ನೀವು ಗೆದ್ದಿದ್ದೀರಾ.
ಜನರಿಗೆ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಗೆದ್ದಿದ್ದೀನಿ. ಅದ್ರಲ್ಲೇನು ವ್ಯತ್ಯಾಸ? ಸಾಹೇಬ್ರೆ, MLA ಆಗೋದು ನಿಮ್ ಕನ್ಸಾಗಿತ್ತು. ಅದಕ್ಕೆ ಅಂತ 16 ವರ್ಷದಿಂದ ಕೆಲಸ ಮಾಡಿದ್ರಿ, ಪ್ರಯತ್ನ ಪಟ್ಟಿದ್ರಿ. ಆದ್ರೆ ನನ್ ಕನ್ಸು ಯಾವತ್ತೂ ಡಾಬ್ ಪಡೆಯೋದಾಗಿರ್ಲಿಲ್ಲ. ಅದು ಅಲ್ದೆ ನೀವು ಚುನಾವಣೆ ಎದುರಿಸಿದ್ದು ವಿರೋಧಿಗಳ ವಿರುದ್ಧ, ಮನೆಯವ್ರ ವಿರುದ್ಧ ಅಲ್ವಲ್ಲ ಸಾಹೇಬ್ರೆ. ಆದ್ರೆ ನಾನೀಗ ಮನೆಯವ್ರ ವಿರುದ್ಧ ನಿಂತ್ಕೋಬೇಕಾಗಿದೆ. ಇದು ಸರಿ ಅಂತ ನನ್ಗನ್ಸ್ತಿಲ್ಲ. ಸುಮ್ಮನವ್ರೆ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ನಡೆದಿರೋದನ್ನ ಬದಲಾಯಿಸೋದಕ್ಕಂತೂ ಆಗಲ್ಲ. ನೀವು ಅದನ್ನ ವಾಪಸ್ ಕೊಟ್ಟರು ಕೂಡ ಅವ್ರ ಅವಮಾನ ಅಂತಾನೆ ಅನ್ಕೋತಾರೆ. ಅವ್ರು ಬೇಜಾರು ಮಾಡ್ಕೊಂಡಿರೋದಕ್ಕೆ ನೀವು ವಾಪಸ್ ಕೊಟ್ರಿ ಅಂತ ಅನ್ಕೋತಾರೆ. ಅದು ಇನ್ನೊಂದು ಜಗಳಕ್ಕೆ ದಾರಿ ಮಾಡ್ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಹಾಗೊಂದ್ ವೇಳೆ ಪರಿಸ್ಥಿತಿ ಸರಿ ಆಗದೆ ಹೋದ್ರೆ ನಾನೇ ಅಪ್ಪನ ಜೊತೆ ಮಾತಾಡ್ತೇನೆ, ಸರಿನಾ? ಹಾಗಲ್ಲ ಸಾಹೇಬ್ರೆ, ಆ 2 ದಿನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಹೆಚ್ಚಂತೂ ಆಗಲ್ಲ, ಆದ್ರೆ ನೋವು ಕಡಿಮೆ ಆಗ್ಬೋದು. ಕೂಲ್ ಡೌನ್. ನೀವು ಸ್ಮೈಲ್ ಮಾಡಿ ಹೇಳ್ತೇನೆ. ಏನ ನಿನ್ನ ಅವತಾರ? ಎಲ್ಲ ಅವಳು ಯಾರು? ಧೃತಿನಾ? ನಿನಗೆ ಗೊತ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನಾಟಕ ಮಾಡಬೇಡ. ಮನೆ ನೆಮ್ಮದಿನ ಹಾಳು ಮಾಡಕ್ ಬಂದಿದ್ದಾಳಲ್ಲ ನಿನ್ನ ಅತ್ತಿಗೆ, ಅವಳ ಬಗ್ಗೆ ಕೇಳ್ತಾ ಇದ್ದೀನಿ. ಜಾನ್ವಿ, ಯಾಕೋ ಬರ್ತಾ ಬರ್ತಾ ನಿನ್ ಕೊಬ್ಬು ಜಾಸ್ತಿ ಆಯ್ತು. ಮೊದಲು ಅದಕ್ಕೆ ಮರ್ಯಾದೆ ಕೊಡೋದ್ ಕಲಿ. ನೋಡು, ನಾನು ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋದಕ್ಕೆ ಬಂದಿಲ್ಲ. ಸುಮ್ಮನೆ ನನ್ನ ಕೆಣಕ್ಬೇಡ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದೆ ಅಂತ ಹೇಳು, ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋ. ಏನ್ ಮಾಡ್ತೀಯ? ನಿನಗೇನು ಮಾಡಲ್ವೋ? ಇವತ್ತೊಳಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರೋ. ಯಾರು? ಅತ್ತಿಗೆಗ? ಸರಿ ಹೋಗು, ಅಮ್ಮನ ರೂಬಲ್ಲಿ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಅದೇನ್ ಗತಿ ಕಾಣಿಸ್ತೀಯೋ ಕಾಣಿಸ್ ಹೋಗು. ನೋಡು ಜಾನ್ವಿ, ಅತ್ತಿಗೆ ಮೇಲೆ ರೇಗಾಡಿದ್ದಕ್ಕೆ 3 ಸತಿ ಕಪಾಲಕ್ಕೆ ಏಟ್ ತಿಂದಿದ್ಯಾ. ನೀನು ಈಗಲೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಮೋಸ್ಟ್ಲಿ ನಿನ್ನ ಹಣೆ ಬರದಲ್ಲಿ 4ನೇ ಸರಿ ಏಟ್ ತಿನ್ನೋ ಅದೃಷ್ಟ ಇದೆ ಅಂತ ಆಯ್ತು. ಕರೆಕ್ಟು. 3 ಸತಿ ಏಟ್ ತಿಂದವಳಿಗೆ 4ನೇ ಸತಿ ಏಟ್ ತಿಂದ್ರೆ ಮಾನ ಮರ್ಯಾದೇನು ಹೋಗಲ್ಲ ತಾನೆ? ಅವಳನ್ನ ಅದೇನು ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಇದ್ಯೋ. ನೋಡ್ತಾ ಇರೋವತ್ತೊಳಗೆ ಏನ್ ಮಾಡ್ತೀನಿ ಅಂತ. ನಾನು ಅದನ್ನೇ ತಾನೇ ಹೇಳ್ತಾ ಇರೋದು. ಹೋಗೋದೇನ್ ಮಾಡ್ತೀಯೋ ಮಾಡು. ನಿನ್ನಿಂದ ಅತ್ತಿಗೆಗೆ ಏನು ಮಾಡೋಕ್ಕಾಗಲ್ಲ ಜಾನ್ವಿ. ನೀನು ಅವ್ರಿಗೆ ಕೆಟ್ಟದೇ ಮಾಡಿದ್ರು ಆ ಕೆಟ್ಟದ್ರಿಂದನೂ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಯಾಕಂದ್ರೆ ಅತ್ತಿಗೆ ನಾ ದೇವ್ರು ಕಾಯ್ತಿದ್ದಾನೆ ಜಾನ್ವಿ. ಎಲ್ಲಿದ್ದಾಳವಳು? ಎಲ್ಲಿ ಹೋದ್ಲು? ಫಿಕ್ಸ್ ಇವತ್ತು ಇಬ್ರಲ್ಲಿ ಒಬ್ರು ಮನೇಲಿ ಇರ್ಬೇಕು. ಇವತ್ತು ಫೈನಲ್ ಆಗತ್ತೆ. ಒಂದು ನಾನ ಇಲ್ಲ ಅವಳ ಅಂತ. ಅತ್ತೆ, ನೀವು 100 ಸಲ ಹೇಳಿದ್ದೀರ, ಆದ್ರೆ ನಾನು 101ನೇ ಸಲ ಹೇಳ್ತಾ ಇದ್ದೀನತ್ತೆ. ದಯವಿಟ್ಟು ಈ ಡಾಬ್ನ ಅಕ್ಕಂಗೆ ಕೊಟ್ಬಿಡಿ. ಅಂದ್ರೆ ನಿನ್ ಮಾತಿನ ಅರ್ಥ ನಾವು ಹಿರಿಯರಾಗಿ ಮಾಡಿದ ಕೆಲಸ ಸರಿ ಇಲ್ಲ ಅಂತನಾ? ಅಯ್ಯೋ ಅತ್ತೆ, ನೀವು ಹಿರಿಯರಾಗಿ ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಆದ್ರೆ ಸೊಸೆಯರ್ ಮಧ್ಯ ಸ್ಪರ್ಧೆ ತಂದಿಟ್ಟು ತಪ್ಪು ಮಾಡಿದ್ರಿ ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ನಿಮ್ಮಿಬ್ರಲ್ಲಿ ಈ ಡಾಬನ್ನ ಪಡೆಯೋ ಯೋಗ್ಯತೆ ಅರ್ಹತೆ ಯಾರಿಗಿದೆ ಅಂತ ನಾವು ಹೇಗೆ ಕಂಡುಹಿಡಿಯೋದು? ಎಲ್ರಿಗೂ ಅವ್ರವ್ರದೇ ಆದಂಥ ಅರ್ಹತೆ ಯೋಗ್ಯತೆ ಇರುತ್ತೆ ಅತ್ತೆ. ನೀನು ಹೆಚ್ಚು, ನೀನು ಕಡಿಮೆ ಅಂತ ನಾವ್ಯಾಕೆ ತೋರಿಸ್ಬೇಕು? ನಮ್ಮಲ್ಲೇ ಜಗಳಕ್ಕೆ ದಾರಿ ಮಾಡ್ಕೊಟ್ಟಂಗೆ ಆಗಲ್ವಾ? ಸುಮನ, ಈ ಡಾಬು ತಲಾಂತರದಿಂದ ಬಂದಿರೋದಮ್ಮ. ಅತ್ತೆ, ತಲಾಂತರದಿಂದ 100 ಪದ್ಧತಿಗಳು ಬಂದಿರುತ್ತೆ. ಆದ್ರೆ ಅದನ್ನ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸ್ತಾರಲ್ವಾ? ಹಾಗೆ ಇದನ್ನು ಬದಲಾಯಿಸ್ಬೋದಲ್ಲ ಅತ್ತೆ? ಕೊನೆ ಪಕ್ಷ ಇದನ್ನ ಪಡ್ಕೊಳ್ಳೋ ಆಸೆ ಯಾರಿಗಿದೆ ಅಂತನಾದ್ರೂ ಕೇಳ್ಬೋದಿತ್ತಲ್ವಾ? ನನ್ಗಂತೂ ಇದ್ರ ಮೇಲೆ ಕಿಂಚಿತ್ತೂ ಆಸೆ ಇಲ್ಲ. ನಂಗೆ ಇದು ಬೇಡವೋ ಬೇಡ ಅತ್ತೆ. ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ಒಂದೇ ಒಂದು ಮಾತು ನನ್ನನ್ನು ಕೇಳಿದ್ರೆ ನಾನು ಇದನ್ನ ಸಾಧನಕ್ಕಂಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ನನ್ಗಂತೂ ಇದ್ರ ಮೇಲೆ ಕಿಂಚಿತ್ತೂ ಆಸೆ ಇಲ್ಲ ಅತ್ತೆ. ನನ್ಗಿದ್ ಬೇಡವೋ ಬೇಡ. ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹೇಳಿ? ನನ್ನನ್ನು ಒಂದು ಮಾತು ಕೇಳಿದಿದ್ರು ಇದನ್ನ ಸಾಧನಕ್ಕಂಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಓ, ಕಾಂಪಿಟೇಷನ್ನೇ ಇಲ್ಲದೆ ಕೋಟ್ ಬಿಡ್ತಾ ಇದ್ಯಾ ಅಲ್ವಾ? ಸುಮಾ, ನೀ ಹೇಳ್ತಾ ಇರೋದು ಸರಿ ಅಂತ ನನ್ಗೆ ಅನಿಸ್ತಾ ಇದೆ, ಆದ್ರೆ ಮನ್ಸು ಒಪ್ತಾ ಇಲ್ಲ. ಅತ್ತೆ, ನೀವು ಮನ್ಸು ಬದಲಾಯಿಸ್ಕೋಬೇಕು. ನೀವು ಮಾತ್ರ ಮಾವನ್ಗೆ ಅರ್ಥ ಮಾಡಿಸೋದಕ್ಕಾಗೋದು ಅತ್ತೆ. ದಯವಿಟ್ಟು ನೀವೇ ಮಾವನ ಹತ್ರ ಒಂದ್ಸಲ ಮಾತಾಡಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋದಕ್ಕೆ ಹೇಳಿ ಅತ್ತೆ. ಸಂಬಂಧಗಳ ನಡುವೆ ಹುಳಿಂಡೋ ಕೆಲಸ ಮಾಡೋದು ಬೇಡ ಅತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀನು ಇಷ್ಟೊಂದು ಬೇಡೋ ಅವಶ್ಯಕತೆ ಇಲ್ಲಮ್ಮ.
ಸ್ಪರ್ಧೆ ಅಂತ ಬಂದಾಗ, ಕೆಲವು ವಿಷಯಗಳು ಚರ್ಚೆ ಅಂತ ಆದಾಗ ಆಗೋ ಸೋಲನ್ನ ನಗ್ನಗ್ತಾ ಸ್ವೀಕರಿಸೋ ಮನಸ್ಥಿತಿ ಇರಬೇಕು. ಸಾಧನ ಅಂಥ ಮನಸ್ಥಿತಿ ಇರೋಳು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಮನೆ ವಾತಾವರಣ ಹಾಳು ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮಾವನ ಹತ್ರ ಮಾತಾಡಿ ಈ ಡಾಬನ್ನ ಸಾಧನನ್ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಎಸ್, ಅದಕ್ಕೆ ಡಾಬ್ ಸಿಗುತ್ತೆ ಅಂತಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ. ಅದಕ್ಕೆ ನಿನ್ನ ಮುಖ ಆಗ್ಲಿ ಮನೆಯವ್ರ ಮುಖ ಆಗ್ಲಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ತಾನೇ ನಾನು ಬಾಗ್ಲ ಹಾಕೊಂಡಿರೋದು. ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಿದ್ಯಾ ಜಾನ್ವಿ? ಹೋಗಿಲ್ಲಿಂದ. ಅದಕ್ಕೆ ಪ್ಲೀಸ್, ಅದಕ್ಕೆ ಒಂದೇ ಒಂದ್ಸಲ ನನ್ನ ಮಾತು ಕೇಳಿ. ಅದಕ್ಕೆ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ನ ಅದಕ್ಕೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಅದಕ್ಕೆ ಈ ಮನೆಯವ್ರು ಸೇರಿ ಕೊಟ್ಟಿರೋ ಗುಡ್ ನ್ಯೂಸ್ನೇ ಅರ್ಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನೀನು ಹೇಳೋ ನ್ಯೂಸಿಂದ ನನಗೇನು ಆಗ್ಬೇಕಾಗಿಲ್ಲ. ಗೆಟ್ ಔಟ್. ಅದಕ್ಕೆ ಒಂದೇ ಒಂದು ನಿಮಿಷ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿ. ಅದಕ್ಕೆ ನಾನು ಅವಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತಾನೆ ಹೋದೆ, ಆದ್ರೆ ಅಲ್ಲಿ ನಡೆದಿದ್ದು ಬೇರೆ. ಅದಕ್ಕೆ ತುಂಬಾ ಸ್ಪೆಷಲ್ ಆಗಿರೋದು. ನೀವೇನಾದ್ರೂ ವಿಡಿಯೋ ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಅದಕ್ಕೆ ಪ್ಲೀಸ್ ಅದಕ್ಕೆ ಎರಡೆರಡು ನಿಮಿಷ ನನಗೆ ಟೈಮ್ ಕೊಡಿ. ಅದಕ್ಕೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಡ್ಯಾಮ್ ಶೋರ್ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ನಿಮಗೆ ನನ್ನ ಮೇಲೆ ಇರೋ ಕೋಪ ಎಲ್ಲ ಹೊಟ್ಟೋಗುತ್ತೆ. ಪ್ಲೀಸ್ ಜಸ್ಟ್ ಇದೊಂದು ವಿಡಿಯೋ ನೋಡಿ. ಅದಕ್ಕೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಪ್ಲೀಸ್ ಅದಕ್ಕೆ ನೋಡಿ. ಅದಕ್ಕೆ ನನ್ಗಂತೂ ಇದ್ರ ಮೇಲೆ ಕಿಂಚಿತ್ತೂ ಆಸೆ ಇಲ್ಲ. ನಂಗೆ ಬೇಡವೋ ಬೇಡ ಅಂತೆ. ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ಒಂದೇ ಒಂದ್ ಮಾತು ನನ್ನನ್ನು ಕೇಳಿದ್ರೆ ನಾನು ಇದನ್ನ ಸಾಧನಕ್ಕಂಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ದಯವಿಟ್ಟು ಮಾವನ ಹತ್ರ ನೀವೊಂದ್ಸಲ ಮಾತಾಡಿ ಇದನ್ನ ಇಲ್ಲಿಗೆ ನಿಲ್ಸ್ಬಿಡೋಣ ಅಂತ ಹೇಳಿ. ನಿನ್ ಮಾವನ ಹತ್ರ ಮಾತಾಡಿ ಈ ಡಾಬನ್ನ ಸಾಧನನ್ ಕೊಡೋ ವ್ಯವಸ್ಥೆ ಮಾಡ್ತೀನಿ.